ಇವತ್ತು KDEneon ಲಿನಕ್ಸ್ನ ಇನ್ಸ್ಟಾಲ್ ಮಾಡಿ ನೋಡೋಣ ಹೇಗೆ ವರ್ಕ್ ಆಗುತ್ತೆ ಅಂತ. ಗೂಗಲಲ್ಲಿ KDEneon ಸರ್ಚ್ ಮಾಡಿದ್ದೇನೆ. ಸೊ ಫಸ್ಟ್ ವೆಬ್ಸೈಟ್ ಬಂತು neon.kde.org ಅಂತ. ಅದನ್ನು ಕ್ಲಿಕ್ ಮಾಡಿದ್ರೆ ಅದ್ರ ಹೋಮ್ ಪೇಜ್ ಬರ್ತಾರೆ. ಸೊ ಇದೆಲ್ಲ ಅದ್ರ ಡೀಟೇಲ್ಸ್ ಇದೆ, ಏನು ಹೇಗೆ ಅಂತ. ಸೊ ಫಸ್ಟ್ ಡೌನ್ಲೋಡ್ಗೆ ಹೋಗೋಣ, ಕ್ಲಿಕ್ ಮಾಡೋಣ. ಸೊ ಡೌನ್ಲೋಡ್ ಆಗ್ತಾ ಇದೆ ಇವಾಗ. ನೆಕ್ಸ್ಟ್ ಈಗ ನಾವು ಇನ್ಸ್ಟಾಲ್ ಮಾಡಿ ನೋಡೋಣ ಹೇಗೆ ವರ್ಕ್ ಆಗುತ್ತೆ ಅಂತ. ನಾನು ವಿರ್ಚುವಲ್ ಮಿಷನಲ್ಲಿ ಇನ್ಸ್ಟಾಲ್ ಮಾಡ್ತಾ ಇದ್ದೀನಿ. ಸೊ ಸಿಸ್ಟಮ್ 4 GB ಮೆಮೊರಿ ಕೊಡ್ತೇನೆ. ಡಿಸ್ಕ್ ಸೈಜ್ 21.5 ಸಾಕು. ವರ್ಕ್ ಆಗ್ತಾ ಇದೆ, ಏನು ಗೊತ್ತೇ ಆಗ್ತಾ ಇಲ್ಲ. ಈ ಸಿಂಬಲ್ ಬಂದು ನಿಂತೋಗಿದೆ. ವೇಟ್ ಮಾಡಿ ನೋಡೋಣ ಎಷ್ಟು ಟೈಮ್ ತೊಗೊಳುತ್ತೆ ಇದು ಅಂತ. ಸ್ಟಾರ್ಟ್ ಆಯ್ತು ಇನ್ಸ್ಟಾಲ್ ಆಗೋಕ್ಕೆ. KDEneon ಉಬುಂಟು ಲಿನಕ್ಸ್ ಅಂತ ತಗೊಂಡು ಅದ್ರ ಮೇಲ್ಗಡೆ KDE ಡೆಸ್ಕ್ಟಾಪ್ನ ಹಾಕಿದ್ದಾರೆ. ಅದೇ ಸೇಮ್ ಕುಬುಂಟೋದಲ್ಲಿ ಸಿಗುತ್ತೆ. ಕುಬುಂಟೋಗೂ ಇದಕ್ಕೂ ಡಿಫ್ರೆನ್ಸ್ ಏನಂದರೆ, ಇದು KDE ಡೆವಲಪರ್ಸೇನೆ ಉಬುಂಟೋ ರಾ ಉಬುಂಟೋ ತಗೊಂಡು ಅದ್ರ ಮೇಲೆ KDE ಅಪ್ಲಿಕೇಶನ್ ಡೆಸ್ಕ್ಟಾಪ್ಸ್ಗಳನ್ನ ಹಾಕಿ, ಸೊ ಅವರೇ KDE ಡೆವಲಪರ್ಸೇನೆ ಮಾಡಿರೋದು ಇದು. ಆದರೆ ಕುಬುಂಟು ಹಾಗಲ್ಲ, ಅದು ಉಬುಂಟು ಡೆವಲಪರ್ಸು ಮತ್ತು ಇನ್ನೊಂದು ಸಪ್ರೇಟ್ ಕಮ್ಯುನಿಟಿ ಉಬುಂಟು ಅಂತ ತಗೊಂಡು KDE ಅಪ್ಲಿಕೇಶನ್ಸು ಮತ್ತು KDE ಡೆಸ್ಕ್ಟಾಪ್ ಎನ್ವಿರಾನ್ಮೆಂಟ್ನ ಹಾಕಿರ್ತಾರೆ. ಇದರಲ್ಲಿ ಡಿಫ್ರೆನ್ಸ್ ಏನಂದರೆ, ಇದರಲ್ಲಿ ಅದಕ್ಕಿಂತ ಅಪ್ಗ್ರೇಡೆಡ್ ವರ್ಷನ್ ಸಾಫ್ಟ್ವೇರ್ಸ್ಗಳು KDEಯಿಂದ ಡೈರೆಕ್ಟಾಗಿ ಇನ್ಸ್ಟಾಲ್ ಆಗಿರುತ್ತೆ. ಸೊ ಉಬುಂಟು ಇನ್ಸ್ಟಾಲ್ ಮಾಡಿದವ್ರಿಗೆ ಇನ್ಸ್ಟಾಲೇಷನ್ ತುಂಬ ಡಿಫ್ರೆಂಟ್ ಅಂತ ಅನಿಸುತ್ತೆ. ಸ್ಟಾರ್ಟಿಂಗ್ಗೆ ಡಿಸ್ಕ್ ಎಲ್ಲ ಚೆಕ್ ಮಾಡ್ತಾ ಇದೆ. ಪ್ಲಾಸ್ಮಾ 25th ಆನಿವರ್ಸರಿ ಎಡಿಷನ್ ಬೈ KDE. ಬಂತು. ಓಕೆ, ಇದು ಲೈವ್ OS ರನ್ ಆಗ್ತಾ ಇರೋದು, ಇದು ಇನ್ನೂ ಇನ್ಸ್ಟಾಲ್ ಆಗಿಲ್ಲ. ಸೊ ಇನ್ಸ್ಟಾಲ್ ಮಾಡೋಣ.
ಫೈನಲಿ ಕಂಪ್ಲೀಟ್ ಆಯಿತು. ರಿಸ್ಟಾರ್ಟ್ ಮಾಡಬೇಕು. ರೀಸ್ಟಾರ್ಟ್ ಆಗ್ತಾ ಇದೆ. ಸೊ ಲೋಡ್ ಆಯಿತು. ಪಾಸ್ವರ್ಡ್ ಕೊಡೋಣ. KDEneon ಇನ್ಸ್ಟಾಲೇಷನ್ ಕಂಪ್ಲೀಟ್ ಆಯಿತು. ಇಲ್ಲಿ ತನಕ ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಈ ವಿಡಿಯೋನ. ಥ್ಯಾಂಕ್ಸ್.